ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ರಾಜಕೀಯ ಹೇಳುವಂಥದ್ದು ಅವಶ್ಯಕತೆ ಇಲ್ಲ, ಜೋರು ಹಿಡಿತಾ ಇದೆ. ಒಂದು ಕಡೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸೌದಿಯವ್ರಿಗೆ BJPಗೆ ಬರ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸೌದಿಯವರು ನಾ ಏನು ಹೋಗೋದಿಲ್ಲಪ್ಪ ಅಲ್ಲಿಗೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮತ್ತೊಂದು ಬಾಂಬ್ ಹಾಕ್ತಾ ಇದ್ದಾರೆ, BJPಯಿಂದ ಅವರು JDS ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಖರೆ ಯಾವುದು ಸುಳ್ಳ ಆ ಮಾತು ಬೇರೆ. ಆದರೆ ಇಲ್ಲೊಂದು ರಾಜಕೀಯ ಸಮೀಕರಣ ಒಂದು ನಡೀತಾ ಇದೆ ಅಂತ ಏನದ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡ್ತಾ ಇದ್ದೀವಿ ಆ ದಿಶೆಯಲ್ಲೇ. ಬೆಳಗಾವಿಯ ಒಂದು ಏನು ಕತ್ತಿ ವರ್ಸಸ್ ನಮ್ಮ ಜಾರಕಿಹೊಳಿ ಅವರ ಮಧ್ಯದಲ್ಲೇನು ಶುರು ಆಯಿತು, ಅದಕ್ಕೆ ನಮ್ಮ ಸೌದಿ ವರ್ಸಸ್ ಅದೇ ಕಾಲ ಜಾರಕಿಹೊಳಿ ಏನು ಶುರು ಆಯಿತು. ಇಲ್ಲಿ ಹೊಸ ಸಮೀಕರಣ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ಲಬಹುದು ಅನ್ನೋಂಥ ಲೆಕ್ಕ, ಜೊತೆಗೆ ಯಾವ ಪಕ್ಷದ ಜೊತೆಗೆ ಯಾರು ಇರಬಹುದು ಅನ್ನೋಂಥ ಲೆಕ್ಕ. ಯಾಕಂದರೆ ಇನ್ನೊಂದು ಇಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದರೆ, ಗೋಕಾಕ್ ಮಠದಲ್ಲಿ ಮಾತ್ರ ಕಡಾಡಿ ಅವರು, ನಮ್ಮ ಮಹಾಂತೇಶ್ ಕಡಾಡಿ ಡಾಕ್ಟರ್ ಅವರು ಸಹ ತಮ್ಮ ಜನಸಂಪರ್ಕವನ್ನು, ಜನರ ಜೊತೆ ಭೇಟಿಯಾಗೋದನ್ನು, ಜನರ ವಿಶ್ವಾಸ ಗಳಿಸೋದನ್ನು, ಪ್ರತಿ ಹಳ್ಳಿಗೆ ಹೋಗೋದನ್ನು ಮೌನವಾಗಿ ನಡೆಸಿದ್ದಾರೆ. ಮೌನ ಕ್ರಾಂತಿ ನಡೆದ. ಅವರಿಗೆ ಜನಸ್ಪಂದನೆ ಸಿಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜನರ ಜೊತೆ ಒಳ್ಳೆ ಸಂಪರ್ಕ ಮಾಡ್ತಾ ಇದ್ದಾರೆ. ಹೀಗಾಗಿ ಗೋಕಾಕ್ ಸಹ ಈ ಸಲ ಅಷ್ಟು ಸುಲಭವಾಗಿ ಜಾರಕಿಹೊಳಿ ಸಹೋದರ ಸಿಗ್ತದನ ಅನ್ನುವಂಥ ಪ್ರಶ್ನೆ. ಹೌದು, ಯಾಕಂದರೆ ಗೋಕಾಕ್ ಕಳೆದ ಹಲವಾರು ವರ್ಷಗಳಿಂದ ನಿಮ್ಗೆ ಗೊತ್ತದ, ವಿಶೇಷವಾಗಿ ಜಾರಕಿಹೊಳಿ ಕುಟುಂಬಕ್ಕೆ ಒಲದು ಬಂದುಬಿಟ್ಬಿಟ್ಟದ. ಗೋಕಾಕ್ ಅಂತಂದ್ರೆ ಏನಪ್ಪ, ಜಾರಕಿಹೊಳಿಯವರ ಒಂದು ಸುಪರ್ದಿಲಿರುವಂಥದ್ದು ಅಂತೇಳಿ. ಬಟ್ ಈ ಸಲ ಅದು ಸುಳ್ಳು ಆಗ್ಬಹುದಾ ಅನ್ನುವಂಥ ಕಡಾಡಿ ಅವರು ಜಬರ್ದಸ್ತಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಕೆಲವಷ್ಟು ಅವರ ಪ್ರೀತಿಯ ವ್ಯಕ್ತಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅವ್ರಿಗೆ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಗೋಕಾಕ್ ಕ್ಷೇತ್ರಕ್ಕೆ ಈ ಸಲ ನಿಮಗೆ ಕಾಂಗ್ರೆಸ್ನ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು, ಹೀಗಾಗಿ ಇಲ್ಲೆಲ್ಲ ಇಡೀ ಏನು ನಾವು ಇವತ್ತು ವಿಚಾರ ಮಾಡಿದಾಗ ಸಹಜವಾಗಿ ಇಲ್ಲೊಂದು ಹೊಸ ಸಮೀಕರಣ ಸ್ಟಾರ್ಟ್ ಆಗ್ತಾ ಇದ್ದವು. ಇಲ್ಲಿವರೆಗೆ ಇದ್ದಂಥ ಒಂದು ಸಮೀಕರಣ ಬೇರೆ ಇತ್ತು, ಇವತ್ತೊಂದು ಬೇರೆ ಆಗ್ತಾಯಿದೆ. ಯಾಕಂದರೆ ಎಲ್ಲಿವರೆಗೆ ಕತ್ತಿ ಮತ್ತು ಜಾರಕಿಹೊಳಿ ಅವ್ರ ಮಧ್ಯದಲ್ಲೇ ಹೊಂದಾಣಿಕೆ ಇತ್ತು, ಅಲ್ಲಿವರೆಗೆ ಒಂದಿತ್ತು. ವಿಶೇಷವಾಗಿ ಅವ್ರು ಅಲ್ಲಿ ಗೆದ್ಕೊಳ್ತಾ ಇದ್ರು, ಇಲ್ಲಿ ಇವ್ರು ಗೆದ್ಕೊಳ್ತಾ ಹೋಗ್ತಾಯಿದ್ರು. ಈ ಸಮೀಕರಣ ತಪ್ಪದೆ. ಇವತ್ತು ಅಲ್ಲಿ ಯಾವುದೋ ಪರಿಸ್ಥಿತಿ ಒಳಗೆ ಯಮಗನ್ಮರಡಿಯಿಂದ ಸತೀಶ್ ಅವ್ರನ್ನ ಸೋಲಿಸಲೇಬೇಕನ್ನುವಂಥ ಒಂದು ದೊಡ್ಡ ಪಡೆ ತಯಾರಾದಂಗೆ ಆಗ್ಯದಲ್ಲ. ಅದರಲ್ಲೂ ಅಷ್ಟಗಿ ಅವ್ರನ್ನ ಮತ್ತು ನಮ್ಮ ಇನ್ನೊಬ್ಬರು ನಿಮ್ಗೆ ಗೊತ್ತದ ಬಸವರಾಜ ಉಂದ್ರಿ ಅವ್ರನ್ನ, ಇಬ್ಬರಲ್ಲಿ ಒಬ್ಬರು ಅಂತಂದ್ರೆ ವಿಶೇಷವಾಗಿ ಅಷ್ಟಗಿ ಅವ್ರ ಮೇಲೆ ಒತ್ತಡದ, ಅದು ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ದಾರೆ. ಅವ್ರು ನಿಲ್ಲುವಂಥ ವ್ಯವಸ್ಥೆ ಮಾಡಿ ಹುಕ್ಕೇರಿ ಮತ್ತು ಈ ಯಮಗನಮರಡಿ ಸೇಫ್ ಸೈಡ್ ಮಾಡ್ಕೋಬೇಕು ಅನ್ನೋದು ಕತ್ತಿಯವರ ಒಂದು ಪ್ರಬಲ ಆಕಾಂಕ್ಷೆ. ಅದೇ ಕಾಲಕ್ಕೆ ಗೋಕಾಕದಲ್ಲೇ ಏನಪ್ಪ ಅಂತಂದ್ರೆ, ಸಪೋಸ್ ನಾಳೆ ಕಾಂಗ್ರೆಸ್ನ ಟಿಕೆಟ್ ಸಿಗದೇ ಹೋದ್ರೆ ಏನಾಗ್ಬೋದು ಅನ್ನುವಂಥದ್ದು. ಹಾಗಾದ್ರೆ ಯಾರು ಕೊಡ್ಬೋದು ಕಾಂಗ್ರೆಸ್ನಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಗೋಕಾಕದಿಂದ ಸತೀಶ್ ಅವ್ರು ನಿಲ್ಬೋದಾ ಕಾಂಗ್ರೆಸ್ನಿಂದ ಅನ್ನುವಂಥ ಕೆಲವು ಜನ ಒಂದು ಗಾಳಿಯಲ್ಲಿ ಗುಂಡು ಹಾರಿಸಿಬಿಡ್ತಾ ಇದ್ದಾರೆ. ಯಾಕಂದರೆ ಗೋಕಾಕನಲ್ಲಿ ಸುಲಭವಾಗಿ ರಮೇಶ್ ಅವರು ಬಿಟ್ಟುಕೊಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೂ ಕಾಂಗ್ರೆಸ್ಗೆ ಇಲ್ಲ ಅವರೀಗ ಹೇಗಪ್ಪ ಅನ್ನುವಂಥ ವಿಚಾರ. ಈ ವಿಷಯದಲ್ಲೇ ಸಹಜವಾಗಿಯೂ ಅನೇಕ ಸಮೀಕರಣಗಳು ಬರೋದರಿಂದ ಸತೀಶ್ ಅವರು ಗೋಕಾಕ್ ನಿಲ್ತಾರೆ. ಯಮಕಮಡಿಯಿಂದ ಯಾರು ಅನ್ನುವಂಥ ಪ್ರಶ್ನೆ ಮತ್ತು ನೋಡಿದ್ದಾವೆ. ಆದರೆ ಯಮಕನಮಡಿಯಲ್ಲಿ ಅಷ್ಟು ಸುಲಭ ಬಿಟ್ಟು ಕೊಡಲಿಕ್ಕಿಲ್ಲ ಸತೀಶ್ ಅವರು. ಅಲ್ಲೂ ಸಹಿತ ಇವತ್ತು ಸತೀಶ್ ಅವರು ಒಳ್ಳೆಯ ಸಂಪರ್ಕ ಮಾಡಿದ್ದಾರೆ, ಜನಸಂಪರ್ಕ ಮಾಡಿದ್ದಾರೆ, ಜನರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೊಂಟಿದ್ದಾರೆ ಅಂತೇಳಿ ಅವ್ರ ಪರ ಇದ್ದಂಥ ಜನ ಮಾತಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ನಡೆದ ಘಟನೆಗಳನ್ನ, ಅಲ್ಲೇ ನಿಖಿಲ್ ಕತ್ತಿ ಆಗಿರ್ಬೋದು, ಅದೇ ಕಾಲಕ್ಕೆ ಅವರ ಚಿಕ್ಕಪ್ಪ ರಮೇಶ್ ಕತ್ತಿಯವರಾಗಿರ್ಬೋದು, ಭಾಳ ಚೋರದಾಗಿ ತಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಹುಕ್ಕೇರಿಯಲ್ಲಿ ಜನಸಂಪರ್ಕ ಮಾಡ್ತಾರೆ. ಜನರಿಗೆ ನಾವು ವಿದ್ಯೋಪ ಇಲ್ಲ, ಯಾಕಂದ್ರೆ ನಮ್ಮ 30% ವೋಟ್ ಬಂದಿದ್ದಾವೆ, ವಿ ವಿಲ್ ವಿನ್ ಇಟ್ ಅನ್ನುವಂಥ ಅವರಲ್ಲೂ ಕಾನ್ಫಿಡೆನ್ಸ್ ಅದ. ಆದರೂ ಎಲ್ಲೋ ಏನೋ ಒಂದು ಅಳಕೆಗಳು ಸಹಜ ಇರ್ತದೆ. ಯಾಕಂದರೆ AB ಪಾಟೀಲರು ಮತ್ತು ಕತ್ತಿ ಕುಟುಂಬ ಯಮಗನಮರಡಿ ಮತ್ತು ಹುಕ್ಕೇರಿಯಲ್ಲಿ ಒಂದು ಪ್ರಬಲವಾದ ಹಿಡಿತವನ್ನು ಸಾಧಿಸಿದ್ದಾರೆ. ಅದು ಇವತ್ತು ಇಫೆಕ್ಟ್ ಆಗ್ತದೇನೋ ಅನ್ನೋಂಥ ಒಂದು ಯಾವುದೋ ಮೂಲೆಯಲ್ಲಿ ಒಂದು ಸಂಶಯ ಅಥವಾ ಭಯ ಈ ಜಾರಕಿಹೊಳಿ ಕುಟುಂಬದಲ್ಲಿ ಬಂದಿದೆ. ಯಾಕಂದರೆ ಈಗ ನೆಕ್ಸ್ಟ್ ಎಲೆಕ್ಷನ್ 2028ರಲ್ಲಿ ಮೊದಲು ತಮ್ಮ ಸೇಫರ್ ಇದ್ದಂತಹ ಕ್ಷೇತ್ರ ನಡ್ಕೊಂಡು ಗೆದ್ಕೊಂಡು ಮೊದಲು ಒಳಗೆ ಹೋಗಬೇಕಾಗಿದೆ. ಎಲ್ಲ ಕಾಂಗ್ರೆಸ್ ವತಿಯಿಂದ MLA ಆಗುವಂಥದ್ದು ಇವತ್ತು ಸತೀಶ್ ಅವ್ರಿಗೆ ಭಾಳ ಅನಿವಾರ್ಯ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೊದಲು ಇದು ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಅದೇ ಕಾಲಕ್ಕೆ DK ಅವರು ಸಹಿತ ತಮ್ಮ ಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಒಳಗಿಂದೊಳಗೆ
ಕಡಾಡಿ ಅವ್ರ ಜೊತೆಗೆ ಆಗಿರ್ಬೋದು, ಅಥವಾ ಕತ್ತಿ ಅವ್ರ ಜೊತೆಗೆ ಆಗಿರ್ಬೋದು, ಅಥವಾ ಅಲ್ಲಿ ಹುಕ್ಕೇರಿ ಕುಟುಂಬದ ಜೊತೆಗೆ ಆಗಿರ್ಬೋದು, ಅನೇಕ ಕಡೆ ಎಲ್ಲ ತಮ್ಮ ಏನಪ್ಪ ಅಂತಂದ್ರೆ ತಮ್ಮ ಬಲವನ್ನು ಹೆಚ್ಚು ಮಾಡ್ಕೊಳ್ಳೋವಂಥದ್ದು. ಯಾಕಂದ್ರೆ ಸಂಖ್ಯಾಬಲದ ಮೇಲೆ ನಡೆಯುವಂಥದ್ದು, ಸಂಖ್ಯಾಬಲದ ಮೇಲೆ ನಡೆಯೋದ್ರಿಂದ ಇವೆಲ್ಲ ನಡೆದ್ರಿಂದಾಗಿ ನಾವು ಬಾಗಲಕೋಟೆಯಲ್ಲೂ ತಮ್ಮ ಅಸ್ತಿತ್ವ ಕಾಯ್ಕೋಬೇಕಂತೇಳಿ ಸತೀಶ್ ಅವರು ಅಲ್ಲಿ ಹೋಗಿದ್ದು, ಅಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದು, ಈ ಸಲ ಚುನಾವಣೆ ಮೇ 4ಕ್ಕೆ ಒಂದು ಹೊಸ ಮತ್ತು ಸಮೀಕರಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತಪ್ಪಿಸೋ ಸಲುವಾಗಿ ಮತ್ತು ಕತ್ತಿಯವರು ಅಲ್ಲಿ ಹೋಗಿದ್ದು, ವಿರೋಧ ಮಾಡಿದ್ದು, ಹೇಗಾದರೂ ಮಾಡಿ ಶತಾಯಗತ ಇವರನ್ನು ಚರಿತ್ರೆ ಆರಿಸಿ ತರಬೇಕಂತ ಓಡಾಡಿದ್ದು, ಎತ್ತಾಳಿಸಿದ್ದು ಎನ್ನುವಂಥ ಸಹಿತ ಇವೆಲ್ಲ ಹೊಸ ಸಮೀಕರಣಗಳಾಗ್ತಾವ ಅಂತೇಳಿ. ಇಂಥ ಸಂದರ್ಭದಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ರಮೇಶ್ ಅವರು ಇದಕ್ಕೆ ಹೋಗ್ತಾರೆ, ಯಾವುದು ನಮ್ಮ JDS ಹೋಗ್ತಾರೆ ಅನ್ನುವಂಥದ್ದು. ಇಲ್ಲೊಂದು ಮತ್ತೊಂದು ಹೊಸ ಸಮೀಕರಣ ಹುಡ್ಕೊಳ್ಳಿಕ್ಕತ್ತದಪ್ಪ ಅಂತಂದ್ರೆ JDS ಮತ್ತು BJP ಎರಡೂ ಕುಡ್ಕೊಂಡು ಈ ಸಲ ಮೈತ್ರಿ ಸರ್ಕಾರ ರಚನೆ ಮಾಡ್ತಾವ. HDK ಅವರು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಅವ್ರ ಜೊತೆಗೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಗುರುತಿಸ್ಕೊಳ್ಳುವಂಥದ್ದು ಕೂಡುವಂಥ ನಡೆದವ. ಮತ್ತು ಒಟ್ಟಿನಲ್ಲಿ ಇಡೀ ಜಿಲ್ಲೆ ತುಂಬ ಏನು ನಡೆದದಪ್ಪ ಅಂತಂದ್ರೆ ಯಾವ ಕ್ಷೇತ್ರ ಶೇಪ ಇವರೆಲ್ಲರೊಳಗೆ ಸತೀಶ್ ಅವ್ರಿಗೆ ಇದೊಂದು ತೆಲುಗು ವಿಷಯ ಆಗಿದೆ. ಎಮ್ಕಮಡಿ ಶೇಪ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಅವ್ರು ಅಂದ್ಕೊಂಡ್ರೆ ಸುಲಭಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾವೆ. ಗೋಕಾಕ ಇಲ್ಲಿ ಇವತ್ತು ಕಡಾಡಿ ಅವರು ಜಬರದಸ್ತಾಗಿ ಓಡಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಜನರು ಸಂಪರ್ಕ ಮಾಡ್ತಾ ಇದ್ದಾರೆ. ಇವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲಿಕ್ಕಿಲ್ಲ ಕ್ಷೇತ್ರವನ್ನು ಅನ್ನುವಂಥದ್ದು ಅದಕ್ಕಾಗಿ ಅವರು ಎರಡು ಕಡೆ ಇಟ್ಕೊಂಡು ಕೂತಿದ್ದಾರೆ ಕಡಾಡಿ ಅವರಾದರೂ ಸಹಿತ. ಒಂದು ಇರುವಂಥ ಕಾಂಗ್ರೆಸ್ನ ಸಿಗ್ಬೋದು, ಒಂದು ಸಾಮಾನ್ಯವಾಗಿ ಎಲ್ಲರ ನಂಬಿಕೆ ಇಲ್ಲ. ಅವ್ರು BJP ಇರ್ತಾರೆ ರಮೇಶ್ ಅವರು, ರಮೇಶ್ ಅಂತೇಳಿ. ಆದರೆ ಕಾಂಗ್ರೆಸ್ ಸಿಗಲಿಲ್ಲ, BJPಯಲ್ಲೂ ತಮ್ಮ ಒಂದು ಗಾಳವನ್ನು ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇನ್ನು ಅರಮನೆ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ಅಲ್ಲಂತೂ ಇವರು ತಮ್ಮ ಪ್ರಬಲವಾದ ಬಾಲಚಂದ್ರಗಳು ಹಿಡಿತವನ್ನು ಸಾಧಿಸಿದ್ರಿಂದಾಗೆ ಅಲ್ಲಿ ಯಾರಪ್ಪ ಅನ್ನೋದು ಇವತ್ತಿನವರೆಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ, ಯಾರಾಗ್ತಾರೆ ನೋಡ್ಬೇಕು. ಅದಕ್ಕೆ ಗಡಾದವರು ಅಲ್ಲಿ ಪ್ರಬಲ ಸ್ಪರ್ಧಿ ಅನ್ನೋದು ಗೊತ್ತಿರುವಂಥದ್ದು. ಮತ್ತು ಅರವಿಂದ ನಮ್ಮ ದಳವಾಯಿ ಅವರು ಸಹ ಪ್ರಯತ್ನ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ನಿಂದ. ಈಗ ಇರುತ್ತಿರೋ ಸಮಸ್ಯೆ ಏನಪ್ಪ ಅಂದ್ರೆ ಅವರಿಬ್ಬರಲ್ಲಿ ಯಾರು ಒಬ್ಬರು ನಿಲ್ಬಹುದು, ನಿಂತರ ಆಗ್ಬೋದೇನೋ ಅನ್ನುವಂಥ ಒಂದು ಸಣ್ಣ ಚರ್ಚೆನೂ ಒಂದು ನಮ್ಮ ಅರಮನೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಗಡಾದ್ ಮತ್ತು ನಮ್ಮ ಇವರು ಅರವಿಂದ್ ದಳವಾಯಿ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಇಬ್ಬರಲ್ಲಿ ಒಬ್ಬರು ನಿಂತರ ದೊಡ್ಡ ಸವಾಲು ಆಗ್ತಾರ ಅನ್ನುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಗಡಾದವ್ರ ಬದಲಾಗಿ ಹೇಳೋದಪ್ಪ ಅಂದ್ರೆ ಇವತ್ತು ದಿವಸ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅವ್ರ ಬಗ್ಗೆ ಆರೋಪ ಮಾಡ್ತಾ ಇರ್ತಾರೆ ಅವ್ರ ವಿರೋಧಿಗಳು. ಅದರಲ್ಲಿ ಎರಡು ಮಾತಿಲ್ಲ, ಆರೋಪ ಪ್ರತ್ಯಾರೋಪ ಇರುವಂಥದ್ದು. ಇವರು ಇದನ್ನು PIL ಹಾಕಿ ವಸೂಲಿ ಮಾಡ್ಕೊಳ್ತಾರೆ, ಹಾಗೆ ಹೀಗೆ ಆರೋಪ ಮಾಡ್ತಾರೆ. ಮತ್ತಿರುವ ರಾಜಕೀಯದಲ್ಲಿ ಕಾಮೆಂಟ್ಗಳು ಇದ್ದಿರುವಂಥದ್ದು. ಎಂಥ ಗಾಂಧೀಜಿಯವ್ರು ಟೀಕಾ ಮಾಡೋ ಮುಂದೆ ಪಾಪ ಗಡಾದವ್ರನ್ನ ಟೀಕಾ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅವರು ಇವತ್ತಿನ ಸಹಿತ ಅರಬಾವಿಯಲ್ಲಿ ಒಳ್ಳೆಯ ಒಂದು ಗೆಳೆತನಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಸಂಪರ್ಕ ಇಟ್ಕೊಂಡಿದ್ದಾರೆ ಇವೆಲ್ಲ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಈ ಇಡೀ ಬೆಳಗಾವಿ ಜಿಲ್ಲೆ ಇದಷ್ಟೇ ಮುಖ್ಯದ. ಈಗ ಮುಂದೆ ಉಳಿದಂತೆ ನೋಡ್ಬೇಕಲ್ಲ ಏನಾಗ್ತಾವೆ ಅಂತೇಳಿ ಅಷ್ಟು ಪ್ರಭಾವಿ ಅಲ್ಲ ಇವರು ಪ್ರಭಾವಿ ಕುಟುಂಬಗಳು. ಮತ್ತು ಅದೇ ಕಾಲಕ್ಕೆ ಈ ಸಲ ಪಟ್ಟಣವರು ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ, ರಾಮದುರ್ಗದಿಂದ ನಾವು ಮಿನಿಸ್ಟರ್ ಆಗಬೇಕಂತೇಳಿ. ಅದು ಆಗ್ತಾರೋ ಇಲ್ವೋ, ಆದರೂ ಅವ್ರು ಮೊನ್ನೆ ಮಾತಾಡೋ ದೃಷ್ಟಿಕೊಂಡು ನೋಡಿದಾಗ ಅವರು ದೊಡ್ಡ ಪ್ರಬಲವಾದ ಏನಪ್ಪ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಮತ್ತು ಮೇಲೆ ಸಿದ್ದರಾಮಯ್ಯನವ್ರಿಗೆ ಭಾಳ ಸಮೀಪದವ್ರು ಆಗೋದ್ರಿಂದಾಗಿ ಅವರು ಆಗ್ಬೋದು. ಅದೇನೋ ಇದ್ದರೂ ಜಿಲ್ಲಾ ರಾಜಕಾರಣದಲ್ಲೇ ಅವರು ರಾಮದುರ್ಗಷ್ಟೇ ಸೀಮಿತ ಆಗೋದ್ರಿಂದಾಗೆ ಇಲ್ಲಿ ಜಿಲ್ಲೆ ಮೇಲೆ ಪ್ರಭಾವ ಮಾಡುವಂಥದ್ದು BJP ಅಂತ ಪ್ರಭಾವಿ ಅದ ಪಕ್ಷ ಜಿಲ್ಲಾ ಮಟ್ಟದಲ್ಲೇ. ಮತ್ತು ಆ ದಿಶೆಯಲ್ಲೇ ನಮ್ಮ ರಮೇಶ್ ಕತ್ತಿಯವರು ಈ ಸಲ ತಮ್ಮ ಒಂದು ವಾಕ್ಚಾತುರ್ಯ ಆಗಿರ್ಬೋದು, ಅದು ಜನರ ಸಂಪರ್ಕ ಮಾಡೋದ್ರಿಂದ ಆಗಿರ್ಬೋದು, ನಿಖಿಲ್ ಕತ್ತಿಯವ್ರನ್ನ ವಿಶ್ವಾಸವನ್ನು ಅವರು ಓಡಾಡೋದಾಗಿರ್ಬೋದು, AB ಪಾಟೀಲರು ಅವರು ಸಹಿತ ಕಾಂಗ್ರೆಸ್ಗರಿದ್ದರೂ ಸಹಿತ ಅವರು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ನ ಪಾಲನೆ ಕೆಲಸ ಮಾಡ್ತಾರೆ ಅನ್ನೋದು ಮಾಡಿ ಅದು ಪ್ರಶ್ನಾರ್ಹ ಇರೋದ್ರಿಂದ ಒಟ್ಟಾರೆಯಾಗಿ ಇವೆಲ್ಲ ಕ್ಷೇತ್ರಗಳೆಲ್ಲ ಅನಾಲಿಸಿಸ್ ಮಾಡಿದಾಗ ಹೊರಡುವಂಥದ್ದು ಏನಪ್ಪ ಅಂತಂದ್ರೆ ಮೊದಲದು ರಮೇಶ್ ಅವರು BJP ಬಿಡ್ತಾರ, ಅವ್ರು ಸುಲಭಿಲ್ಲ. ಎರಡನೇದು ಕಾಂಗ್ರೆಸ್ ಬಿಟ್ಟು ಇವರು ಜಂಪ್ ಹಾಕಾರ, BJP ಹೋಗ್ತಾರ, ಲಕ್ಷ್ಮಣ ಸವದಿ ಅದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗ ಅವ್ರು ಹೇಳ್ಕೊಂಡ್ರೆ ಈಗ ಏನು ಹೇಳೋದಿದ್ದು ಮಿನಿಸ್ಟರ್ಶಿಪ್ ಮೇಲೆ ಅದ. ಮಿನಿಸ್ಟರ್ಶಿಪ್ ಸಿಕ್ತು ಮೋಸ್ಟ್ಲಿ ಅವ್ರು ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಿಗಲಿಲ್ಲಪ್ಪ ಅಂದ್ರೆ ಶುರು ಆಗ್ತದೆ ಏನೋ ಗದ್ದಗಳು. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇವತ್ತು ಅತಂತ್ರದ ಭಯದ ತಮ್ಮ ನೆರಳಕೊಂಡು ತಾವು ಹಂಚುವಂಥ ಪರಿಸ್ಥಿತಿಗೆ ಪ್ರತಿಯೊಬ್ಬರು ಬೈದ್ದಾರೆ. ಆದರೆ ಪ್ರತಿಯೊಬ್ಬರು ಪ್ರಯತ್ನ ಜೋರ್ದಾರಾಗಿ ಮಾಡ್ತಾ ಇದ್ದಾರೆ. ಇವು ಬಲಿಷ್ಠವಾದ ಕ್ಷೇತ್ರಗಳು ಇದ್ರ ಬಗ್ಗೆ ಮಾತಾಡಿದ್ದು ಇಲ್ಲಿವರೆಗೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಅವ್ರಿಗೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎರಡೂ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ, ಮತ್ತೊಮ್ಮೆ ನಿಮ್ಮ ಚರ್ಚೆ ಮಾಡೋಣ ಆ ವಿಷಯಲ್ಲೇ. ಆದರೆ ಜಿಲ್ಲಾ ಮಟ್ಟದ ರಾಜಕಾರಣ ಪ್ರಭಾವಿ ಆಗುತ್ತಿರುವಂಥ ಪ್ರಭಾವಿ ಆಗಿರುವ ಕುಟುಂಬಗಳ ಬಗ್ಗೆ ಒಂದಿಷ್ಟು ಹೆಚ್ಚು ಮಾತಾಡುವಂಥದ್ದು ಅನಿವಾರ್ಯ ಆಗ್ಯದ. ಮತ್ತು ಪಕ್ಷಗಳ ಬಗ್ಗೆ ತಿಳ್ಕೊಬೇಕಾಗ್ಯದ. ನೋಡೋಣ ಇದರಲ್ಲಿ ಯಾವುದು ಎಷ್ಟು ಮಟ್ಟಿಗೆ ಆಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಸತೀಶ್
ಇವರ ಜೊತೆ ಬಾಲಚಂದ್ರದಿಂದ ತಮ್ಮ ಸೀಟ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಇದುವರೆಗಿನ ಡೆವಲಪ್ಮೆಂಟ್ ನೋಡಿದಾಗ. ಅಲ್ಲಿ ಇವೆಲ್ಲ ಪರಿಸ್ಥಿತಿನ ಅಭ್ಯಾಸ ಮಾಡಿದಾಗ ಆದರೂ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಏನೋ ಯಾವುದೋ ಮೂಲಿಂದ ಒಂದು ಹೇಳ್ಬೋದೇನೋ ಗಡಾದ ಅಥವಾ ಮತ್ತಾರು ಹೇಳ್ಬೋದು. ಗಡಾದವರಲ್ಲೂ ಅಂಥ ಶಕ್ತಿಯಾದ ಜನರ ಜೊತೆ ಸಂಪರ್ಕದಲ್ಲಿದ್ದಾರೆ. ಜನರಿಗೆ ಆಮೇಲೆ ಒಂದೇನೋ ವಿಶ್ವಾಸ ಅಂತೇಳಿ ಅಲ್ಲಿ ಸರ್ವೆ ಮಾಡಿದಾಗ ಹೊರಬರುತ್ತಿರುವಂಥ ವಿಷಯಗಳು ಇನ್ನು ಎಲೆಕ್ಷನ್ ಬಂದಾಗ ಏನು ಬಂತಲ್ಲ ಏನು 2 ವರ್ಷ ಅದಕ್ಕೆ ಇದೆಲ್ಲ ಚರ್ಚೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ಸತ್ಯದ ಕೈಗನ್ನಡಿ ವಂದನೆಗಳು.